ರಾಜಭವನದಲ್ಲಿ ಮಾನ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ರವರಿಗೆ ಬಿಬಿಎಂಪಿಯಲ್ಲಿ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಾಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚಳುವಳಿ ಕೆ ಅಯ್ಯಪ್ಪರವರು ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ದೂರು ನೀಡಿದರು. ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರು ಮಾತನಾಡಿ, 2 ಕೋಟಿಗಿಂತ ಅನುದಾನವನ್ನು ಯಾವುದೇ ನಿಯಮಗಳನ್ನು ಪಾಲಿಸದೆ ನೇರವಾಗಿ ಗುತ್ತಿಗೆ ನೀಡಿ ಹಣ ಬಿಡುಗಡೆ ಮಾಡಲು ಕ್ರಮ ವಹಿಸಿರುತ್ತಾರೆ. ಬಿಬಿಎಂಪಿ ಎಲ್ಲ ವಲಯಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆಯಾಗಿದೆ. ಪೌರ ಕಾರ್ಮಿಕರ ದಿನಾಚರಣೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಇದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಎಂಟು ವಲಯಗಳಲ್ಲೂ ನಡೀತಾ ಇದೆ. 8 ವಲಯಗಳಲ್ಲೂ ನಡೀತಾ ಇರೋದ್ರಿಂದ ಇವತ್ತೇನಾಗ್ತಾ ಇದೆ, ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದನೇ ಮಾಡೋದ್ರಿಂದ ಕಡತಗಳನ್ನ ಹಂಗಂಗೆ ಮರೆಮಾಚ್ತಾ ಇದ್ದಾರೆ. ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿ ತೋಡಿದ್ದಾರೆ. ಕೇಳೋರು ಮೇಲಿಂದ ಹೇಳ್ತಾ ಇದ್ದಾರೆ, ಮೇಲಿಂದ ಬಂದಿದೆ, ಇದಕ್ಕೇನಾದರೂ ನೀವೇನಾದರೂ ಎಂಟ್ರಿ ಆದರೆ ನಿಮಗೆ ಪ್ರಾಣಕ್ಕೆ ಗೊತ್ತಿದೆ ಅಂತ ಡೈರೆಕ್ಟಾಗಿ ಅಧಿಕಾರಿಗಳೇ ಧಮಕಿ ಕೊಡ್ತಾರೆ. ಅದರಲ್ಲಿ ನಾವೇನಾದರೂ ಈ ಭ್ರಷ್ಟಾಚಾರಗಳೇನಾದರೂ ಎತ್ತಿಕ್ಕಿದ್ರಾಗಣ ನಮ್ಮ ಹಿಂದೆ ಈ ಪುಡಾರಿಗಳನ್ನ ಯಾರನ್ನ ಬಿಟ್ಟು ಅವ್ರನ್ನಿಂದ ಇವರಿಂದ ನಮಗೆ ಧಮಕಿಗಳನ್ನು ಹಾಕಿಸ್ತಾರೆ. ಇದರಲ್ಲಿ ಏನು ಮಾಡಿದ್ದಾರೆ, ಒಂದನೇ ತಾರೀಕು 5ನೇ ತಿಂಗಳು ಒಂದು ಪೌರ ಕಾರ್ಮಿಕರಿಗೆ ಪತ್ರನ ಏನು ಪತ್ರ ನೇಮಕಾತಿ ಆದೇಶ ಪತ್ರನ ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಇಕ್ತಾರೆ. ಕಾರ್ಯಕ್ರಮ ಇಕ್ಕಿಬಿಟ್ಟು ಅಲ್ಲೇನು ಮಾಡ್ತಾರೆ, 1,12,00,000 ರೂಪಾಯಿನ ಅವರು ಯಾರೋ ಇದಕ್ಕೆ ಚೌಟ್ರಿಗೆ ಕೊಡೋದಕ್ಕೆ ಅಂತೇಳಿ ಅನುದಾನನ ಬಿಡುಗಡೆ ಮಾಡೋದು ಮಾಡ್ತಾರೆ. ಆದರೆ ಇವರು 1,12,00,000 ಬಿಡುಗಡೆ ಮಾಡೋದಕ್ಕೆ ಇವರು 2,85,00,000 ಅನುಮೋದನೆ ಪಡಿತಾರೆ. ಅನುಮೋದನೆ ಪಡಿತಾರೆ. ಈ ಅನುಮೋದನೆ ಪಡೆಯುವಾಗ ನಿಯಮಗಳನ್ನ ಸಂಪೂರ್ಣವಾಗಿ ಕೆಟಿಪಿಪಿ ಆಕ್ಟ್ನ ನಿಯಮಗಳನ್ನ, ಸರ್ಕಾರದಿಂದ ಆದೇಶಗಳನ್ನ ಎಲ್ಲನೂ ಬಗೆಗಿಡ್ತಾರೆ. ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಅವ್ರ ಜೊತೆ ಶಾಮೀಲಾಗಿ ಯಾರು ಇರ್ತಾನೆ, ಅದ್ಯಾವುದೋ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯವ್ರ ಜೊತೆ ಶಾಮೀಲಾಗಿ ಅವ್ರಿಗೆ ಅನುದಾನ ಏಕಾಏಕಿ ಬಿಡುಗಡೆಗೆ ಕ್ರಮ ವಹಿಸ್ತಾರೆ. ಅದ್ರ ಬಗ್ಗೆ ನಾವು ಇವತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ ಅಯ್ಯಪ್ಪ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಜಿಲ್ಲಾ ಸಮಿತಿ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಕೊಡೋಕೆ ಮಾಡ್ತೀವಿ. ಏನಕ್ಕೆ ಅಂದರೆ ಕರ್ನಾಟಕ ಫುಲ್ ಮಾಡ್ತೀವಿ ಅಂದರೆ ಇವತ್ತಿನ ದಿನ ನಡೀತಾ ಇರೋದು ನಿಯಮಗಳನ್ನು ಸಂಪೂರ್ಣ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನಿಯಮಗಳು ಇಲ್ಲ ಅಂದರೆ ಇವರು ದೃಷ್ಟಿಯಲ್ಲಿ ಹೆಂಗಿದೆ ಅಂದರೆ ಸಂವಿಧಾನ ಇವರಿಗೆ ಲೆಕ್ಕ ಇಲ್ಲ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ಇವರಿಗೆ ಮನವರಿಕೆ ಆಗ್ತಾ ಇಲ್ಲ. ಸಂವಿಧಾನದಲ್ಲಿ ಕಾನೂನುಬದ್ಧವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತೆ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಉದ್ದೇಶ ಯಾರಿಗೂ ಇಲ್ಲ. ಅವ್ರಿಗೆ ನಾವು ಅಧಿಕಾರದಲ್ಲಿದ್ದೀವಿ, ನಾವೇನು ಮಾಡಿದ್ರೆ ನಾವು ನಡೀತದೆ ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ. ಇದು ಸಾಕ್ಷಿ ಆಧಾರದ ಸಮೇತ ಸಿಕ್ಕಿರೋದ್ರಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ. ಇದನ್ನ ಕೆಲ ಮಟ್ಟದಲ್ಲಿ ಯಾರು ಕೊಟ್ಟರು ಯಾರನ್ನು ಇದ್ರ ಬಗ್ಗೆ ಪರಿಶೀಲನೆ ಮಾಡಲ್ಲ, ಅದ್ರ ಬಗ್ಗೆ ಯಾರಿಗೂ ಮಾಡಲ್ಲ. ಯಾಕಂದ್ರೆ ಎಲ್ಲರೂ ಶಾಮೀಲಾಗಿದ್ದಾರೆ. ಅಂಬೇಡ್ಕರ್ ಜಯಂತಿ ಎಷ್ಟು ಬಿಡುಗಡೆ ಆಗುತ್ತೆ? ಅಂಬೇಡ್ಕರ್ ಜಯಂತಿ ಅಲ್ಲ, ಪೌರ ಕಾರ್ಮಿಕರ ದಿನಾಚರಣೆ ಅಂತ ಮಾಡ್ತಾರೆ. ದಿನಾಚರಣೆ ಅಂಗವಾಗಿ 1 ಕೋಟಿ ರೂಪಾಯಿನ ನಿಗದಿ ಮಾಡಿರ್ತಾರೆ ಬಿಬಿಎಂಪಿಯಲ್ಲಿ. ಅದು ಸಾಲಲ್ಲ ಅಂತೇಳಿ ಸಭಾ ಸಮಾರಂಭಗಳು ಅಂತ ಹೇಳ್ಬಿಟ್ಟು ಒಂದು ನಿಗದಿ ಮಾಡಿರ್ತಾರೆ 5,45,00,000. ಅದನ್ನು ಕೂಡ ಮಾಡಿ ಅದನ್ನೆಲ್ಲ ಲೆಕ್ಕಾಚಾರನೇ ಇಲ್ಲ, ಅಯ್ಯೋ ಲೆಕ್ಕಾಚಾರನೇ ಇಲ್ಲ, ಏಕಾಏಕಿ ಗುಣ ಮಾಡ್ತಾರೆ. ಇವತ್ತು ರಾಜ್ಯಪಾಲರನ್ನು ಭೇಟಿ ಆಗಕ್ಕೆ ಬಂದಿದೆ, ಏನು ಉದ್ದೇಶ ಇಟ್ಕೊಂಡು ಬಂದಿದೆ ಸರ್? ಬಿಬಿಎಂಪಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಸುಮಾರು ವರ್ಷಗಳಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಯೋ ಥರ ಪೌರ ಕಾರ್ಮಿಕರ ಹೆಸರಲ್ಲಿ ಭ್ರಷ್ಟಾಚಾರವನ್ನು ಮಾಡಿರುವ ಬಿಬಿಎಂಪಿ ಕಮಿಷನರು ಮತ್ತು ಆಡಳಿತ ವಿಭಾಗ ವಿರುದ್ಧವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ. ಇವತ್ತು ಏನಂತ ಹೇಳಿದ್ರೆ, ಪೌರ ಕಾರ್ಮಿಕರಿಗೆ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ 1 ಕೋಟಿ ರೂಪಾಯಿ 1,25 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ. ಆದರೆ ಬಿಬಿಎಂಪಿ ಅವರು ಏನು ಮಾಡ್ತಾರೆ, 2.5 ಕೋಟಿನ ಗುಲುಮ್ ಮಾಡ್ತಾರೆ. ಇದನ್ನು ಕೇಳೋಕ್ಕೆ ಯಾರೂ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ರಾಜ್ಯಪಾಲರಿಗೆ ಕಾರ್ಪೊರೇಟರ್ಗಳಿಲ್ಲ, ಮೇಯರ್ಗಳಿಲ್ಲ, ಇಲ್ಲಿ ಹಿರಿಯ
ಆಫೀಸರ್ಗಳು ಯಾರಿದ್ದಾರೋ ಅವರೇ ರಾಜಭಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದು ಬಂದು ನಮ್ಮ ಟ್ಯಾಕ್ಸಿಂದ ಕಲೆಕ್ಟ್ ಮಾಡುವ ದುಡ್ಡುಗಳನ್ನು ವಿನಾಕಾರಣ ಲೂಪೋಲ್ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೆ ತನಿಖೆ ಆಗಬೇಕು. ಇದರಲ್ಲಿ ಯಾರು ಶಾಮೀಲಾಗಿದ್ದಾರೋ ಅಂಥ ಅಧಿಕಾರಿ ಮೇಲೆ ಕ್ರಮ ತಗೋಬೇಕಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀನಿ.